ಅವ್ರೆ ಅಮಿತ್ ಆ ಮ್ಯಾಚ್ ನೋಡಿದ್ರಾ? ನೋಡಿದೆ ಸರ್. ಹೇಗಿತ್ತು ಸರ್ ಇವತ್ತು ಭಾರತೀಯ ಆಟಗಾರರ ಒಬ್ಬೊಬ್ರು ಆಟ? ತುಂಬಾ ಚೆನ್ನಾಗಿದೆ ಸರ್. ಸರ್ ಇವತ್ತು ನಿಮ್ಗೆ ಯಾವ ಪ್ಲೇಯರ್ ಇಷ್ಟ ಆದ್ರು, ಅವರ ಆಟ ಇಷ್ಟ ಆಯ್ತು ಅಂತ? ಸರ್ ನಮ್ ತಿಲಕ್ ವಿಕ್ರಮ್ ಇವತ್ತು ಸೊ ತಿಲಕ್ ವರ್ಮಾ ಅವ್ರಕ್ಕಿಂತ ಕುಲ್ದೀಪ್ ಯಾದವ್ ಅವ್ರ ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಸರ್? ಬಾಲಿಂಗ್ ತುಂಬಾ ಚೆನ್ನಾಗಿ ಹಾಕಿದ್ರು. ಸೊ ಓವರ್ ಆಲ್ ಇವತ್ತು ನಮ್ಮ ಭಾರತ ತಂಡದ ಆಟಗಾರರು ಎಲ್ಲೋ ಒಂದ್ ಕಡೆ ಮೊದಲ 3 ವಿಕೆಟ್ ಪತನವಾದಾಗ ಆತಂಕವಾಯ್ತಾ ನಿಮ್ಗೆ? ಆತಂಕ ಆಯ್ತು ಸರ್, ಆದ್ರೆ ನಮ್ಮಲ್ಲಿ ಇನ್ನೂ ಬ್ಯಾಟ್ಸ್ಮನ್ ಗಳಿದ್ದ ಕಾರಣ ನಾವು ಗೆಲ್ತೀವಿ ಅನ್ನೋ ಭರವಸೆ ನಮ್ಮಲ್ಲಿತ್ತು. ಸೊ ನವರಾತ್ರಿ ದಿನ ಗಿಫ್ಟ್ ಸರ್ ಇದು? ಹೌದು ಸರ್, ಚೆನ್ನಾಗಿದೆ ನಮ್ಗೆಲ್ಲರಿಗೂ. ಹೆಂಗಂದ್ರೆ ಆಪರೇಷನ್ ಸಿಂಧೂರ್ ಅಲ್ಲಿ ಆಯ್ತು, ಇಲ್ಲಿ ತಿಲಕ್ ವಿಕ್ರಮ್ ಇಲ್ಲಿ. ಸೊ ಇವತ್ತು ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಸರ್ ಅಮಿತ್ ಕುಮಾರ್ ಅವರೇ, ಬೌಲಿಂಗ್ ಬಗ್ಗೆ ನಮ್ಮ ಭಾರತ ತಂಡದ ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ? ಬೂಮ್ರಾ ಅವರು ಆಯ್ತು ಮತ್ತು ಕುಲ್ದೀಪ್ ಆಯ್ತು, ಚೆನ್ನಾಗಿ ಮಾಡಿದ್ರು ಎಲ್ಲರೂ. ಸೊ ಓವರ್ ಆಲ್ ಇವತ್ತು ಯಾವ ರೀತಿ ನಮ್ಮ ಪ್ಯಾಕೇಜ್ ಹೆಂಗಿತ್ತು ಭಾರತ ತಂಡದ ಆಟಗಾರರ ಪ್ಯಾಕೇಜ್ ಅಂತ? ಚೆನ್ನಾಗಿತ್ತು ಸರ್, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಸೊ ಮನೆಯಲ್ಲಿ ಅದೇ ಎಷ್ಟು ಸಂಭ್ರಮ ಪಡ್ತಾ ಇದ್ದೀರಿ ಈ ಒಂದು ಗೆಲುವಿಗೆ? ಎಲ್ಲರಿಗೂ ಸರ್, ನಮ್ಮ ಮಕ್ಕಳು ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ರು ಕುಂತು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಅಮಿತ್ ಸರ್, ಥ್ಯಾಂಕ್ ಯು. ಸೊ ಮತ್ತೆ ನಾಗರಾಜ್ ಅಂತ ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ಅವರೇ, ಹಲೋ ಸರ್, ನಮಸ್ತೆ ಸರ್. ದೇಶಾದ್ಯಂತ ಈಗಾಗಲೇ ಟೀಮ್ ಇಂಡಿಯಾ ಗೆಲುವಿನ ಸಂಭ್ರಮಾಚರಣೆ ಆಚರಿಸ್ತಾ ಇದೆ. ಇದರ ಮಧ್ಯೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಂಭ್ರಮ ಪಡ್ತಾ ಇದ್ದೀರಿ ಒಂದು ಗೆಲುವನ್ನ? ದಸರಾ ಸಂಭ್ರಮ ಇದೆ ಸರ್ ನಮಗೆ. ಹಲೋ, ಭಾರತ ತಂಡದ ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಸರ್ ನಾಗರಾಜ್ ಅವರೇ? ಸರ್ ಚೆನ್ನಾಗಿ ಆಡೋದು ಸರ್, ಎಲ್ಲರೂ ಎಲ್ಲ ಒಳ್ಳೆ ಬೌಲಿಂಗು ಬ್ಯಾಟಿಂಗ್ ಎಲ್ಲಾದ್ರೂ ಒಳ್ಳೆ ಚೆನ್ನಾಗಿ ಮಾಡೋದು. ಸೊ ಮೊದಲ 3 ವಿಕೆಟ್ ಹೋದಾಗ ಯಾವ ರೀತಿ ಆತಂಕಕ್ಕೊಳಗಾಗಿದ್ರಿ ನಾಗರಾಜ್ ಅವರೇ? ಅದಿಲ್ಲ ಸರ್, ಗೆಲ್ತಾರೆ ಅಂತ ತಿಳ್ಕೊಂಡೆ ಸರ್, ಯಾಕಂದ್ರೆ ಮುಂದೆ ಬ್ಯಾಟಿಂಗ್ ಅವ್ರು ಇದ್ದಾರಲ್ಲ. ಬಟ್ 9ನೇ ಕಿರೀಟ ಭಾರತಕ್ಕೆ ಏನಂತೀರಿ ನಾಗರಾಜ್ ಅವರೇ? ಬಹಳ ಸಂತೋಷ ಆಯ್ತು ಸರ್. 41ನೇ ಬಾರಿ ಏನು ಸರ್ ಇದು ಅವ್ರಿಗೂ ಇದಾಗಿದ್ದು ಸರ್, 41. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸುರೇಂದ್ರ ಅವರು ಗೆಲುವಿನ ಸಂಭ್ರಮವನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಕೋಲಾರಿಂದ ಸರ್ ಕುಲ್ದೀಪ್ ಮೋಡಿಗೆ ಪಾಕ್ ಪತ್ರ ಕೊಟ್ಟಿದೆ, ಇದಕ್ಕೆ ಏನಂತೀರಿ? ತುಂಬಾ ಖುಷಿ ಆಗುತ್ತೆ ಸರ್. ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ? ಹಲೋ ಸುರೇಂದ್ರ ಅವರೇ. ಓಕೆ, ಥ್ಯಾಂಕ್ ಯು. ಸೊ ಪ್ರವೀಣ್ ಅಂತ ಮಂಡ್ಯದಿಂದ. ಸರ್ ಮ್ಯಾಚ್ ನೋಡಿದ್ರಾ? ಸರ್ ನೋಡಿದ್ವಿ. ಹೇಗಿತ್ತು ಸರ್? ಸೂಪರ್. ಬ್ಯಾಟಿಂಗು ಬೌಲಿಂಗು ಎರಡೂ ಕಮಾಲ್ ಆಯ್ತಾ ಇವತ್ತು ಭಾರತ ತಂಡದ್ದು ಅಂತ? ಸರ್ ನಾವು ನೋಡಿದ ಲೆಕ್ಕಕ್ಕೆ ಅದು ಎಲ್ಲಿ ಮ್ಯಾಚ್ ಉಲ್ಟಾ ಆಗುತ್ತೆ ಅಂತ ಮಾಡಿದ್ದೆ ಸರ್. ಒಳ್ಳೆ ಸರ್, ನಮ್ ತಿಲಕ್ ಅವರು ಫುಲ್ ನಮ್ ಇಂಡಿಯಾನೇ ಅಲ್ಲ ಸ್ವಲ್ಪ ಖುಷಿ ಪಡ್ಲಿ ಅಂತ ಮೊದಲೇ 3 ವಿಕೆಟ್ ಏನೋ ಮಾಡಿದ್ರೆ ಏನೋ ನಮ್ಮ ಭಾರತ ತಂಡದ ಆಟಗಾರರು ಅಂತ ಸ್ವಲ್ಪ ಖುಷಿ ಬರಲಿ ಅಂತ ಅವರು ಅಲ್ಲ? ಮೈ ಲವ್ ಇಂಡಿಯಾ ಸರ್. ಅದೇ ನಾವೇ ಇಂಡಿಯಾನೇ ಇಷ್ಟಪಡೋದು ಹಾಗಂತ ಹೇಳ್ತಾ ಇಲ್ಲ, ಆದ್ರೆ ನಾನು ಹೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಅವ್ರಿಗೂ ಒಂದ್ ಸ್ವಲ್ಪ ಖುಷಿ ಆಗ್ಲಿ ಅಂತ ಮೊದಲೇ 3 ವಿಕೆಟ್ ಹೋದ್ವೇನೋ ಅಂತ. ಅದೇ ಸರ್ ಅದು ಬೇಸರ ಹೊಡಿತು ಸರ್ ಸ್ಟಾರ್ಟಿಂಗು, ಆದ್ರೆ ಈಗಂತೂ ಫುಲ್ ಖುಷಿ ಸರ್. ಸರ್ ಕುಲ್ದೀಪ್ ಅವ್ರ ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಸರ್ 4 ವಿಕೆಟ್ ಕಿತ್ತಿದ್ದಾರೆ, ಇದ್ರ ಬಗ್ಗೆ ಏನಂತೀರಿ? ಸರ್ ಅದ್ಭುತ ಸರ್, ಅವ್ರದ್ದು ಬೌಲಿಂಗ್ ಅಂತೂ ಅದ್ಭುತ ಸರ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ.